ಕಾಳ್ಗಿಚ್ಚಿನಿಂದ ಬಂಡೀಪುರ ಅರಣ್ಯವನ್ನ ರಕ್ಷಿಸಿದ್ದಾರೆ ಸಿಬ್ಬಂದಿ. ಹಿಮವತ್ ಗೋಪಾಲಸ್ವಾಮಿ ಬೆಟ್ಟದ ಸಮೀಪ ಕಾಣಿಸಿಕೊಂಡಿತ್ತು ಬೆಂಕಿ. ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಹಿಮವತ್ ಗೋಪಾಲಸ್ವಾಮಿ ಬೆಟ್ಟ ಅರಣ್ಯ ಪ್ರದೇಶವನ್ನು ಆವರಿಸುವ ಮುನ್ನವೇ ಬೆಂಕಿಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ನಂದಿಸಿದ್ದಾರೆ. ಬಂಡೀಪುರ ಅರಣ್ಯ ಪ್ರದೇಶ ಪಕ್ಕದ 20 ಎಕರೆ ಪ್ರದೇಶ ಬೆಂಕಿಗೆ ಆಹುತಿಯಾಗಿದೆ. ಹಿಮವತ್ ಗೋಪಾಲಸ್ವಾಮಿ ಬೆಟ್ಟದ ಸಮೀಪ ಬೆಂಕಿ ಕಾಣಿಸಿಕೊಂಡಿರುವಂತಹ ಘಟನೆ ಇದನ್ನೇನು ಕಾಡಿಗೆ ವ್ಯಾಪಿಸ್ತಾ ಇತ್ತು ಅನ್ನೋಷ್ಟರಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಸಾಹಸವನ್ನು ಮೆರೆದು ಆ ಬೆಂಕಿಯನ್ನು ಕಂಪ್ಲೀಟ್ ಆಗಿ ನಂದಿಸಿದ್ದಾರೆ. ಭೀಕರ ಕಾಡ್ಗಿಚ್ಚು ಉಂಟಾಗೋದನ್ನು ಸಿಬ್ಬಂದಿ ತಪ್ಪಿಸಿದ್ದಾರೆ ಅಂತಾನೆ ಇಲ್ಲಿ ಹೇಳ್ಬೋದಾಗಿದೆ. ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಜ್ವಾಲೆಯಾಗಿ ಹಪ್ತಾ ಹೋಗ್ತಾ ಇತ್ತು ಅಂತ ಹೇಳಿ ಕೂಡಲೇ ಸ್ಥಳಕ್ಕೆ ಧಾವಿಸಿ ಬಂದಂಥ ಅಗ್ನಿಶಾಮಕ ಸಿಬ್ಬಂದಿ ಇದನ್ನೆಲ್ಲ ನಂದಿಸಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಬರೋಕ್ಕಿಂತ ಮುಂಚೆ ಅರಣ್ಯ ಇಲಾಖೆ ಸಿಬ್ಬಂದಿನೇ ಇಲ್ಲಿ ಇದನ್ನು ನಂದಿಸಿಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ನಿಜಕ್ಕೂ ಕೂಡ ಮೆಚ್ಚುಗೆಗೆ ಪಾತ್ರರು ಈ ಅಧಿಕಾರಿಗಳು. ಕೂಡಲೇ ಅವರು ಸ್ಥಳಕ್ಕೆ ದೌಡಾಯಿಸಿ ಅರಣ್ಯವನ್ನು ಇಲ್ಲಿ ರಕ್ಷಣೆ ಮಾಡಿದ್ದಾರೆ. ಭೀಕರ ಕಾಡ್ಗಿಚ್ಚು ಉಂಟಾಗುವ ಸಾಧ್ಯತೆ ಇತ್ತು, ಅಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಂಕಿ ವ್ಯಾಪಿಸ್ತಾ ಇತ್ತು. ಅರಣ್ಯ ಇಲಾಖೆ ಸಿಬ್ಬಂದಿನೇ ಬೆಂಕಿಯನ್ನು ಇಲ್ಲಿ ನಂದಿಸಿ ಸಾಹಸವನ್ನು ಮೆರೆದಿದ್ದಾರೆ. ಕಾಡ್ಗಿಚ್ಚಿನಿಂದ ಅರಣ್ಯವನ್ನು ಸಿಬ್ಬಂದಿ ರಕ್ಷಿಸಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಯ ಈ ತುರ್ತು ಕಾರ್ಯಾಚರಣೆಗೆ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪೂರ್ಣ ಬಂಡೀಪುರ ಅರಣ್ಯ ಪ್ರದೇಶ ಬೆಂಕಿಗೆ ಆಹುತಿಯಾಗುವಂಥ ಒಂದು ಆತಂಕ ಕೂಡ ಇಲ್ಲಿ ಇತ್ತು. ಬೆಂಕಿ ಜೋರಾಗಿ ಹರಡ್ತಾ ಹೋಗ್ತಾ ಇತ್ತು. ಆದರೆ ಕಾಡಿಗೆ ಇದು ವ್ಯಾಪಿಸುವ ಮುನ್ನವೇ ಸಿಬ್ಬಂದಿ ಇದನ್ನು ನಂದಿಸಿದ್ದಾರೆ.